ಸೆರೋಟೋನಿನ್ ಇದೆಯಲ್ಲ, ಇಟ್ಸ್ ಅ ಮೂಡ್ ಹಾರ್ಮೋನ್. ನಿಮ್ಮ ಮೂಡ್ ಚೆನ್ನಾಗಿದ್ರೆ ನಿಮಗೆ ಯಾರು ಬಂದು ಏನು ಬೈದರೂ ನಿಮ್ಗೆ ಏನು ಅನ್ಸಲ್ಲ. ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ನಿಮ್ಮನ್ನ ಹಲೋ ಸರ್ ಚೆನ್ನಾಗಿದ್ದೀರಾ ಅಂತಂದರೆ ನಿಮ್ಗೆ ಕೋಪ ಬರುತ್ತೆ ಅಲ್ವಾ? ನಾನು ಚೆನ್ನಾಗೇ ಇದ್ದೀನಿ ನಿನಗೇನು ಅಂದರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಅವರ್ ಡಯೆಟ್ ಅಥವಾ ಫುಡ್. ಇದು ಬಿಕಾಸ್ ಆಫ್ ಸೆರೋಟೋನಿನ್ ಅಂತ ನಾನು ಹೇಳಿದೆ. ಇನ್ನು ನೆಕ್ಸ್ಟ್ ಡೋಪಮೈನ್ ಅನ್ನೋದು ನಾನು ಹೇಳಿದೆ ರಿವಾರ್ಡಿಂಗ್ ಹಾರ್ಮೋನ್ ಅಂತ. ಇತ್ತೀಚೆಗೆ ಏನಂದರೆ ಯಾಕೆ ನಮಗೆ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ರಿವಾರ್ಡಿಂಗು. ಈಗ ನೀವೇನೋ ಒಂದು ಕೆಲಸ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ, ನಿಮ್ಮನ್ನ ಯಾರೋ ಪ್ರಶಂಸೆ ಮಾಡ್ತಾರೆ, ಡೋಪಮೈನ್ ರಿಲೀಸ್ ಆಗುತ್ತೆ. ಸೊ ಅದು ಒಂದು ಮಟ್ಟದಲ್ಲಿದ್ದರೆ ಸರಿ, ಬಟ್ ಜಾಸ್ತಿ ಆದರೆ ಅದರಿಂದನೂ ತೊಂದರೆ. ಹೆಚ್ಚಾದರೆ ಅಮೃತ ವಿಷ ಅಂತೀವಲ್ಲ, ಆ ಥರ ಏನು ಅಲ್ಲ. ಅವರು ಏನಕ್ಕೆ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಅದನ್ನು ಕೋಟ್ ಮಾಡಿದ್ದಾರೆ ನೋಡಿ. ಅಮೃತ ಅಂದರೆ ಅದನ್ನು ನಿಮಗೆ ತಗೊಂಡ್ರೆ ಇಮಾರ್ಟಲ್ ನೀವು ಅಲ್ವಾ, ಸಾವೇ ಇಲ್ಲ. ಅದು ಜಾಸ್ತಿ ಆದರೆ ವಿಷ ಆಗುತ್ತೆ ಅಂದರೆ ಅದು ಅವ್ರು ಎಷ್ಟು ಸೂಚಕವಾಗಿ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಯಾವಾಗಲೂ ಸಾಮಾನ್ಯವಾಗಿ ನಮ್ಮ ಹಿರಿಯರ ವಾಣಿಗಳು, ಅವರ ಆಚರಣೆಗಳನ್ನು ಡಿಕೋಡ್ ಮಾಡ್ತೀನಿ ನಾನು. ಅದರಲ್ಲಿ ಒಂದು ಮೆಸೇಜ್ ಇದೆ. ನಾವೇನು ಅಂತಂದರೆ ಸುಮ್ಮನೆ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತೀವಿ, ಅದಲ್ಲ. ಅದ್ರ ಒಳಗಡೆ ನೀವು ಅದನ್ನು ಓಪನ್ ಅಪ್ ಮಾಡಿದ್ರೆ ಒಂದೊಂದ್ರ ಮೇಲೆ ಒಂದೊಂದು ಥೀಸಿಸ್ ಬರಿಬೋದು. ಅಷ್ಟು ಡೆಪ್ತಲ್ಲಿ ವಿಚಾರಗಳಿರುತ್ತೆ, ನಮಗೆ ಗೊತ್ತಿರಲ್ಲ. ಸೊ ಇಲ್ಲಿ ಡೋಪಮೈನು ರಿವಾರ್ಡಿಂಗ್ ಹಾರ್ಮೋನ್, ಅದು ನಮಗೆ ಬಿಡುಗಡೆ ಆದಾಗ ನಾವು ತುಂಬ ಚೆನ್ನಾಗಿರ್ತೀವಿ, ಇದಾಗುತ್ತೆ. ಇನ್ನು ಆಕ್ಸಿಟಾಸಿನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಲವ್ ಹಾರ್ಮೋನ್ ಅಂತ. ಆದಷ್ಟು ನಾವು ಪ್ರಾಣಿಗಳ ಜೊತೆ ಆಟ ಆಡೋದು, ಜನರ ಜೊತೆ ಇರೋದು, ಇಂಥದ್ದೆಲ್ಲ ಮಾಡಿದಾಗ ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನು, ಅದು ಬಿಡುಗಡೆ ಆಗುತ್ತೆ. ಎಂಡಾರ್ಫಿನ್ನು ನ್ಯಾಚುರಲಿ ಇಟ್ ಈಸ್ ಅ ಪೇಯ್ನ್ ಕಿಲ್ಲರ್ ಅಂತ. ನೀವು ಒಂದಷ್ಟು ಕೆಲಸ ಮಾಡಿದಾಗ ಸ್ಟ್ರೈನ್ ಆಗುತ್ತೆ ಮಸಲ್ಲು, ಬಟ್ ನಿಮಗೆ ಎಂಡಾರ್ಫಿನ್ ರಿಲೀಸ್ ಆಗ್ತಾ ಬರುತ್ತೆ. ಸೊ ಇಷ್ಟನ್ನು ನಾವು ಗುಡ್ ಹಾರ್ಮೋನ್ಸ್ ಅಂತ ಕರಿತೀವಿ. ಇದನ್ನು ಬಿಡುಗಡೆ ಮಾಡ್ಕೊಳ್ಳೋದು, ಇದು ಹೊರಗಡೆ ಎಲ್ಲೂ ನಿಮಗೆ ಸಿಕ್ಕಲ್ಲ. ನಿಮ್ಮ ಹತ್ರ ಕೋಟಿ ಇರ್ಬೋದು ಆಯಿತಾ, ಆದರೆ ನೀವು ಕೋಟಿ ಕೊಟ್ರು ಈ ಹಾರ್ಮೋನ್ಸ್ಗಳು ನಿಮಗೆ ಸಿಕ್ಕಲ್ಲ. ಸಪ್ಲಿಮೆಂಟ್ ಎಲ್ಲೋ ಒಂದೊಂಚೂರು ಸಿಕ್ಕುತ್ತೆ, ಆ ಸಪ್ಲಿಮೆಂಟ್ ಇಂದ ನಿಮಗೆ ಸಂಪೂರ್ಣ ಪ್ರಯೋಜನ ಬರಲ್ಲ. ಇದನ್ನೆಲ್ಲ ನೀವೇ ಬಿಡುಗಡೆ ಮಾಡ್ಕೋಬೇಕು, ಆಗಿರಲ್ಲ, ಅದ್ರದ್ದು ಎಫೆಕ್ಟು ಅಷ್ಟಿರಲ್ಲ. ಇದನ್ನು ನೀವೇ ಬಿಡುಗಡೆ ಮಾಡ್ಕೋಬೇಕು. ಹೇಗೆ ಅಂತಂದರೆ ನಿಮ್ಮ ಜನರ ಜೊತೆ ಬೆರೀಬೇಕು. ನಿಮಗೆ ಕೋಟಿ ಇರ್ಬೋದು, ನೀವು ಜನರ ಜೊತೆ ಬೆರೀಲಿಲ್ಲ ಅಂತಂದರೆ ನಿಮಗೆ ಲವ್ ಹಾರ್ಮೋನ್ ಬಿಡುಗಡೆ ಆಗಲ್ಲ. ನಿಮ್ಮ ಹತ್ರ ಏನೇ ಇರ್ಬೋದು, ಬೆನ್ಸ್ ಕಾರ್ ಇರ್ಬೋದು, ಬಂಗ್ಲಾ ಇರ್ಬೋದು, ಎಲ್ಲ ಇರ್ಬೋದು, ನಿಮ್ಮ ಜೊತೆ ಇನ್ನೊಬ್ಬರು ಯಾರೂ ಇಲ್ಲ ಅಂತಂದರೆ ಒಂಟಿಯಾಗಿದ್ದಾಗ ಆಕ್ಸಿಟಾಸಿನ್ ರಿಲೀಸ್ ಆಗಲ್ಲ, ಲವ್ ಹಾರ್ಮೋನ್ ರಿಲೀಸ್ ಆಗಲ್ಲ. ಸೊ ಯಾವುದೇ ಆಗಲಿ ಇದನ್ನು ನೀವು ಹೊರಗಡೆ ಕೊಟ್ಟು ಹೊರ ಪ್ರಪಂಚದಿಂದ ಪಡೆಯೋಕ್ಕಾಗಲ್ಲ. ಇದು ಎಲ್ಲ ನಿಮ್ಮ ಒಳಗಡೆನೇ ನೀವು ಅದನ್ನು ಬಿಡುಗಡೆ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದೆ, ನಮ್ಮ ಆಹಾರ ಆಗಿರ್ಬೋದು, ಜನರ ಜೊತೆ ಬೆರೆಯೋದಾಗ್ಬೋದು, ನಿದ್ದೆ ಮಾಡೋದಾಗಿರ್ಬೋದು, ಇದೆಲ್ಲದೂ ನಾವು ಮಾಡೋದ್ರಿಂದ ಈ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಇದನ್ನ ನಾವು ಗುಡ್ ಹಾರ್ಮೋನ್ಸ್ ಅಂತ ಕರಿತೀವಿ. ಇನ್ನೊಂದು ಹಾರ್ಮೋನು ಬ್ಯಾಡ್ ಅಲ್ಲ ಅದು, ಆದರೆ ಅದು ನಮಗೆ ಬೇಕು, ಅದನ್ನ ನಾವು ಬ್ಯಾಡ್ ಮಾಡ್ಕೊಂಬಿಟ್ಟಿದ್ದೀವಿ. ಅದು ಯಾವುದು ಅಂದರೆ ಸ್ಟ್ರೆಸ್ ಹಾರ್ಮೋನ್. ಅದರಲ್ಲಿ ಮುಖ್ಯವಾಗಿ ಕಾರ್ಟಿಸಾಲ್ ಅಂತ ಕರಿತೀವಿ, ಎಪಿನೆಫ್ರಿನು, ನಾನ್ ಎಪಿನೆಫ್ರಿನ್ ಅಂತ. ಇವೆಲ್ಲ ಇದನ್ನ ಬ್ಯಾಡ್ ಅಂತ ನಾವೇ ಮಾಡಿರೋದು. ಅದನ್ನು ಆ್ಯಕ್ಚುಲಾಗಿ ದೇ ಆರ್ ಆಲ್ಸೋ ಗುಡ್ ಹಾರ್ಮೋನ್ಸ್. ಬಟ್ ಅದು ನಾವು ಏನು ಮಾಡ್ತೀವಿ ಅಂದರೆ ತುಂಬ ಅದನ್ನು ಬಳಸ್ಕೊಂಡಿರೋದ್ರಿಂದ ಅದು ನಮ್ಮ ದೇಹಕ್ಕೆ ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈಗ ಅದರಲ್ಲಿ ಮುಖ್ಯವಾದದ್ದು ಕಾರ್ಟಿಸಾಲ್ ಅಂತ. ಕಾರ್ಟಿಸಾಲ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ನಾವು ಕರಿತೀವಿ. ಈ ಸ್ಟ್ರೆಸ್ ಅನ್ನೋದು ಇದೆಯಲ್ಲ, ಒತ್ತಡ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಮಾಡ್ಕೊಂಡಿರೋದು ನಾವು. ಅದು ಸಮಸ್ಯೆ ಅಲ್ಲ. ಈ ಸ್ಟ್ರೆಸ್ ಏನಕ್ಕೆ ಉಂಟಾಗುತ್ತೆ ಅಂದರೆ, ಈಗ ನೋಡಿ, ಮಾನವನ ವಿಕಾಸದ ಹಂತ ನಾವು ನೋಡಿದಾಗ ನಮ್ಮ ದೇಹದಲ್ಲಿ ನಡೀತಿರೋ ಪ್ರತಿಯೊಂದು ಕ್ರಿಯೆ ಇದೆಯಲ್ಲ, ಅದಕ್ಕದು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಅದು ನಡ್ಕೊಂಡು ಬಂದು ನೇಚರ್, ಪ್ರಕೃತಿಯಲ್ಲಿ ಒಂದು ಪ್ರಿನ್ಸಿಪಲ್ ಏನಿದೆ, ಯಾವುದು ಒಳ್ಳೇದಿರುತ್ತೆ ಅದನ್ನು ಉಳಿಸ್ಕೊಂಡು ಯಾವುದು ಬೇಡ ಅದನ್ನ ಎಲಿಮಿನೇಟ್ ಮಾಡ್ತಾ ಬರುತ್ತೆ. ಪ್ರತಿ ಹಂತದಲ್ಲೂ ಎಲಿಮಿನೇಷನ್ ನಡೀತಾನೆ ಇರುತ್ತೆ. ಒಳ್ಳೇದನ್ನ ತಗೊಳ್ಳೋದು, ಕೆಟ್ಟದನ್ನ ಬಿಡೋದು, ಒಳ್ಳೇದು ತಗೊಳ್ಳೋದು, ಕೆಟ್ಟದ್ದು ಬಿಡೋದು. ಹಾಗಾಗಿ ದೇಹದಲ್ಲಿ ಕಂಟಿನ್ಯೂಸ್ ಇದು ನಿರಂತರ ಪ್ರಕ್ರಿಯೆ. ಇದು ನಿರಂತರವಾಗಿ ನಮಗೆ ಕಾಣಲ್ಲ ಅಷ್ಟೇನೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಹಾಗಾಗಿ ಮತ್ತೆ ಬೇಡದ ವಸ್ತು ದೇಹಕ್ಕೆ ಏನು ಬೇಡ, ಈ ವೆಸ್ಟಿಜಿಯಲ್ ಆರ್ಗನ್ಸ್ ಅಂತ, ಈ ಎಪೆಂಡಿಸೈಟಿಸ್ ಅಂತ ಕೇಳಿರ್ಬೋದು ನೀವು. ಅದು ವೆಸ್ಟಿಜಿಯಲ್ ಅಂದರೆ ಉಪಯೋಗಕ್ಕೆ ಬಾರದು. ಮೊದಲು ಇತ್ತದು, ಈಗ ಉಪಯೋಗ ಇಲ್ಲ. ಸೊ ಅದನ್ನು ವೆಸ್ಟಿಜಿಯಲ್ ಅಂತ ಕರಿತೀವಿ. ಅಂದರೆ ದೇಹಕ್ಕೆ ಏನು ಬೇಡ ಅದು ಗ್ರ್ಯಾಜುವಲ್ ಆಗಿ ಹಾಗೆ ದೇಹದಿಂದ ಕಳೆದೋಗ್ತಾ ಬರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಬುದ್ಧಿ ನೀವು ಉಪಯೋಗಿಸ್ತದೆ ಹೋದ್ರೆ ಬುದ್ಧಿ ಕಳೆದೋಗುತ್ತೆ ಖಂಡಿತ. ಆ ನ್ಯೂರಾನ್ನಲ್ಲಿ ಡೆತ್ ಆಗ್ತಾ ಬರುತ್ತೆ. ಅದಕ್ಕೆ ಮಕ್ಕಳಿಗೆ ನಾವು ಈಗ ಭಾಳ ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಕೊಟ್ಬಿಟ್ಟು ಏನಾಗಿದೆ ಅಂದರೆ ಅವರ ತನನೇ ಇಲ್ಲ ಅವ್ರಿಗೆ. ಈಗ ಕ್ಯಾಲ್ಕುಲೇಟರ್ ಕೊಟ್ಟ ಮೇಲೆ ಅರ್ಥಮೆಟಿಕಲ್ ಎಬಿಲಿಟಿ ಹೋಯ್ತು, ಕೂಡೋದು, ಕಳೆಯೋದು, ಬಾಗ್ಸೋದು, ಇದು ಹೋಯ್ತು. ಸೊ
ಈಗ ಒಂದೊಂದೇ ನಾವು ಕಳ್ಕೊಂತ ಹೋದರೆ ಮೆದುಳಿನಲ್ಲಿ ಆ ರೀಜನ್ಗಳು ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂಥ ಅದು ಏನು ಕೆಲಸ ಮಾಡಲ್ಲ. ಅದು ಕೆಲಸ ಏನು ಮಾಡಲ್ಲ. ಮೆದುಳು ಅಂದರೆ ನಮ್ಮ ಇದರಲ್ಲಿ ದೇಹ ಏನಂತ ತಿಳ್ಕೊಳುತ್ತೆ, ಓ ಇದು ಕೆಲಸ ಮಾಡಲ್ಲ ಅಂದರೆ ಇದು ಬೇಡ ಇನ್ನ ಅಂಥೇಳಿ. ನೆಕ್ಸ್ಟ್ ಇದರಲ್ಲಿ ಕಮ್ಮಿ ಆಗ್ತಾ ಬರ್ಬೋದು ಕ್ರೇನಿಯಲ್ ಕೆಪಾಸಿಟಿ. ನಾವು ಹೀಗೇ ಮಾಡ್ತಾ ಬಂದು ಪ್ರತಿಯೊಂದಕ್ಕೂ ChatGPT ಹೋಗೋದು, ಡೀಪ್ಸೀಕ್ ಹೋಗೋದು, AI ಎಲ್ಲ ಬಳಕೆ ಮಾಡ್ತಾ ಬಂದರೆ ಮುಂದಿನ ದಿನದಲ್ಲಿ ಗೊತ್ತಿಲ್ಲ ಏನೇನು ನಮ್ಮ ಮೆದುಳಿನಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ. ಹಾಗಾಗಿ ಈ ಎಲ್ಲ ವಿಚಾರ, ಈ ಸ್ಟ್ರೆಸ್ ಅನ್ನೋದಿದೆಯಲ್ಲ ಇದು ಒಳ್ಳೆಯದೇ. ಅದು ಒಳ್ಳೇದಾಗಿರೋದ್ರಿಂದನೇ ನಮ್ಮಲ್ಲಿ ಸ್ಟ್ರೆಸ್ ಅನ್ನೋ ಒಂದು ಪ್ರಕ್ರಿಯೆ ಏನಿದೆ ಅದು ಇದೇ ನಡ್ಕೊಂತ ಬಂದಿದೆ. ಮೊದಲು ಸ್ಟ್ರೆಸ್ ಅನ್ನೋದು ಅಥವಾ ಒತ್ತಡ ಅನ್ನೋದು ಯಾವಾಗ ಆರಂಭ ಆಯಿತು ಅಂದರೆ ಮನುಷ್ಯನ ಒಂದು ವಿಕಾಸದ ಹಂತದಲ್ಲಿ ಇದಾಯಿತು. ಅವನು ಕಾಡಿನಲ್ಲಿದ್ದ, ಆಮೇಲೆ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ, ಅಥವಾ ಮರಗಳಲ್ಲಿ ಅಥವಾ ಗುಡಿಸಲು ಆ ಥರದ್ದೆಲ್ಲ ನಾವು ವಿಕಾಸ ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಬರ್ತೀವಿ. ಬೆಂಕಿ ಕಂಡಿಡಿದ್ರು ಅವೆಲ್ಲ ವಿಕಾಸದಲ್ಲಿ ನೋಡ್ತೀವಲ್ವಾ. ಮನುಷ್ಯನ ಒಂದು ಮಾಡರ್ನೈಸೇಷನ್ನು ಎಲ್ಲ ಆದಾಗ ಆದಿವಾಸಿಗಳು ಇವರೆಲ್ಲ ಅಲ್ಲೇನಾಗ್ತಿತ್ತು ಅಂದರೆ ಅವನು ಕಾಡಿನಲ್ಲಿದ್ದಾಗ ಈಸ್ ಅ ಹಂಟರರ್ ಗ್ಯಾದರರ್ ಅಂತಂದರೆ ಅವನು ಪ್ರಾಣಿನ ಬೇಟೆ ಮಾಡಿ ಅದನ್ನು ಸೇವನೆ ಮಾಡಬೇಕಿತ್ತು ಅಥವಾ ಆಹಾರನ ಕಲೆಕ್ಟ್ ಮಾಡ್ಕೋಬೇಕಾಯಿತು, ಹಣ್ಣುಗಳು, ಕಾಡಿನ ಹಣ್ಣು ಇದೆಲ್ಲ. ಸೊ ಕಾಡಿಗೆ ಹೋದಾಗ ಅವನಿಗೆ ಥ್ರೆಟ್ ಇತ್ತು, ಎದುರುಗಡೆ ಸಿಂಹ ಬರ್ಬೋದು, ಹುಲಿ ಬರ್ಬೋದು. ಅದೆಲ್ಲ ಬಂದಾಗ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು. ಅದು ನಮ್ಮ ದೇಹ ಈಗ ಎದುರುಗಡೆ ನಾವು ಮಾತಾಡ್ತಾ ಕೂತಿದ್ದೀವಿ, ಒಂದು ಸಿಂಹ ಬಂತು ಅಂತಂದರೆ ನಾವು ಓಡಲ್ಲ, ಅದು ನಮ್ಮನ್ನು ತಿನ್ಕೊಂಡು ಹೊಟ್ಟೋಗುತ್ತೆ. ಅದು ಬಂದಾಗ ನಮ್ಗೆ ಏನಾಗಬೇಕು ಅಂದರೆ ಎದುರುಗಡೆ ನಾವು ನೋಡಿದಾಗ ಹಾರ್ಟ್ ರೇಟ್ ಜಾಸ್ತಿ ಆಗಬೇಕು, ಆಮೇಲೆ ನಮ್ಮದು ರಕ್ತದೊತ್ತಡ ಜಾಸ್ತಿ ಆಗಬೇಕು. ಏನಕ್ಕೆ ಅಂತಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಆಮೇಲೆ ಮಸಲ್ಲು ಒಂಥರ ಸ್ಟ್ರೈನ್ ಆಗುತ್ತೆ, ಒಂಥರ ಟೆನ್ಷನ್ ಅಂತೀವಿ. ಏನಕ್ಕೆ ಅಂದರೆ ರೆಡಿ ಆಗೋಕ್ಕೆ, ಅಲರ್ಟ್ ಮಾಡಲಿಕ್ಕೆ ಬೇಕೇ ಬೇಕು. ಅಲರ್ಟ್ ಮಾಡಿ ನೀವು ಓಡೋಗ್ಬೇಕು ಒಂದು, ಇಲ್ಲ ಅದ್ರ ಜೊತೆ ಫೈಟ್. ಈಗ ಎದುರುಗಡೆ ಸಿಂಹ ಬಂದರೆ ಏನು ಮಾಡ್ತೀರಾ? ನಿಮ್ಗೆ ಎರಡೇ ಆಪ್ಷನ್, ಒಂದು ಓಡೋಗ್ತೀರಾ, ಇಲ್ಲ ಅದ್ರ ಜೊತೆ ಫೈಟ್ ಮಾಡ್ತೀರಾ. ಸೊ ಇದೆರಡು ಮಾಡಬೇಕು ಅಂದರೆ ಹಿಂಗೆ ಕಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಸಿಂಹ ಬಂದರೆ ನಾವು ಇಲ್ಲ ಇರ್ತೀವಿ, ಅದು ಮುಗೀತು ನಮ್ಮ ಕತೆ. ಅದಕ್ಕೆ ನಾವು ರೆಡಿ ಆಗಬೇಕು. ನೋಡಿದ ತಕ್ಷಣ ನಮ್ಮ ಬ್ರೈನ್ ಏನಾಗುತ್ತೆ, ಹೈಪೋಥಾಲಮಸ್ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದು ಪಿಟ್ಯೂಟರಿಗೆ, ಕಾರ್ಟಿಕೋಸ್ಟಿರಾಯ್ಡ್ ಹಾರ್ಮೋನು, ಅದು ಪಿಟ್ಯೂಟರಿಗೆ ಸಿಗ್ನಲ್ ಕೊಡುತ್ತೆ. ಪಿಟ್ಯೂಟರಿ ಇನ್ನೊಂದು ಆರ್ಗನ್ನು, ಅಲ್ಲಿಂದ ಅದು ಇನ್ನೊಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ದೇಹ ಒಂದು ಯೂನಿವರ್ಸ್, ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಮೆದುಳು ಅನ್ನಷ್ಟು ಸಂಕೀರ್ಣವಾದದ್ದು ಯಾವುದೂ ಇಲ್ಲ ಜಗತ್ತಲ್ಲಿ. ಹಾಗಾಗಿ ಅದು ಅಡ್ರಿನೋಕಾರ್ಟಿಕೋಸ್ಟಿರಾಯ್ಡ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದು ಎಡ್ರಿನಲ್ ಗ್ಲ್ಯಾಂಡ್ ಅಂತ, ಕಿಡ್ನಿ ಮೇಲೆ ಒಂದು ಎಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದು ಸಣ್ಣ ಗ್ಲ್ಯಾಂಡ್ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಕಾರ್ಟಿಸಾಲ್ನ ರಿಲೀಸ್ ಮಾಡುತ್ತೆ. ಕಾರ್ಟಿಸಾಲ್ ರಿಲೀಸ್ ಯಾವಾಗಾಯಿತು? ಸ್ಟ್ರೆಸ್ ಹಾರ್ಮೋನು. ಇಮ್ಮಿಡಿಯೇಟ್ ಆಗಿ ನಿಮ್ಮ ಹಾರ್ಟ್ ಬೀಟು ಜಾಸ್ತಿ ಆಯಿತು. ಈಗ ನೀವು ಸಿಂಹ ನೋಡ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಅದು ಕೇಜಲ್ಲಿ ಇರೋದಲ್ಲ, ಝೂವಲ್ಲದ್ದೆಲ್ಲ ಎದುರುಗಡೆ ನೋಡಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಆಮೇಲೆ ರಕ್ತದೊತ್ತಡ ಜಾಸ್ತಿ ಆಯಿತು. ಆಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ. ಅಂದರೆ ಸಕ್ಕರೆ ಏನಕ್ಕೆ ಅಂತಂದರೆ ನಿಮಗೆ ಗ್ಲೂಕೋಸ್ ಅದು ಎನರ್ಜಿ ಓಡೋದಕ್ಕೆ. ಸೊ ಇದು ನಮ್ಮ ವಿಕಾಸ ಹಂತದಲ್ಲಿ ನಡೆದಿದ್ದು. ಆವಾಗ ಒತ್ತಡ ಉಂಟು ಮಾಡ್ತಿದ್ದು ಹುಲಿ, ಸಿಂಹ, ಆನೆ ಇದು. ಬಟ್ ಇವಾಗ ಯಾರು ಒತ್ತಡ ಕಾರಕ ಯಾವುದು ಅಂತಂದರೆ ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ EMI ಆಗಿರ್ಬೋದು, ಅಥವಾ ಮನೇಲಿ ಮಕ್ಕಳು, ಹೆಂಡತಿ, ಅಥವಾ ಪ್ರೊಫೆಷನ್ನು, ಇವೆಲ್ಲದು ಹುಲಿ ಸಿಂಹದ ರೋಲು ಅವ್ರು ತಗೊಂಡಿದ್ದಾರೆ. ಅವಾಗ ಏನಾಗ್ತಾ ಇತ್ತು, ಈಗಲೂ ಅದೇ ಆಗುತ್ತೆ. ನೀವು ಹುಲಿ ಸಿಂಹ ನೋಡಿದಾಗ ನಿಮಗೆ ಯಾವ ರೀತಿ ಒತ್ತಡ ಆಗುತ್ತೆ, ಒತ್ತಡದಲ್ಲಿ ವ್ಯತ್ಯಾಸ ಆಗಿಲ್ಲ. ಅದು ಹೆಂಡತಿ, ಮಕ್ಕಳು, ಅದು ಹುಲಿ ಸಿಂಹ ಅಲ್ಲ. ಆವಾಗಲೂ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಮಸಲ್ ಟೆನ್ಷನ್ ಆಗುತ್ತೆ. ಇದೇನಂದರೆ ಅವಾಗ ಏನಾಗ್ತಿತ್ತು ಯೋಚನೆ ಮಾಡಿ, ಅದು ಒಂದು ಶಾರ್ಟ್ ಮೂಮೆಂಟ್. ಹುಲಿ ಹೋಗ್ತಾ ಇತ್ತು, ನೀವು ಮರ ಹತ್ತಿದ್ರಿ, ಹುಲಿ ಹೋಗ್ತಾ ಇತ್ತು, ನೀವು ಆರಾಮಾಗಿ ಇರ್ತಾ ಇದ್ರಿ. ಬಟ್ ಇವಾಗ ಆ ಥರ ಇಲ್ಲ. ನಿಮಗೆ ಒಂದ್ರ ಮೇಲೆ ಒಂದು ಒತ್ತಡ ಮುಗಿಯಷ್ಟರಲ್ಲಿ ಇನ್ನೊಂದಿರುತ್ತೆ. ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹುಲಿಗಳ ಸಂಖ್ಯೆ ಜಾಸ್ತಿ. ಈಗ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತೀರಾ, ಅದು ಮಾಡಿ ಮುಗಿಸಿದ ತಕ್ಷಣ ನಿಮ್ಗೆ ಇನ್ನೊಂದು ಒತ್ತಡ ಇರುತ್ತೆ, ಇದನ್ನು ನೀವು ಮಾಡಲೇಬೇಕು ಅಂತೇಳಿ. ಅಂದರೆ ನಮ್ಮದು ಕೆಲಸ ಆಗಿರ್ಬೋದು. ಇಲ್ಲಿ 3 ಥರದ್ದನ್ನು ನಾವು ನೋಡ್ಬೋದು ಸಾಮಾನ್ಯವಾಗಿ. ಎಲ್ಲ ಥರ ಒತ್ತಡಕಾರಕಗಳನ್ನ ನಾವು ನೋಡೋದಾದರೆ, ಒಂದು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಒತ್ತಡಗಳು ಒಂದು, ಇನ್ನೊಂದು ನಮ್ಮ ಕೆರಿಯರು ಅಥವಾ ಹಣ, ಆಮೇಲೆ ಪೊಸಿಷನ್ನು, ಈ ಥರದಕ್ಕೆ ಸಂಬಂಧಿಸಿದಂಥ. ಇನ್ನೊಂದು ರಿಲೇಷನ್, ಅಲ್ಲೂ ಒತ್ತಡ ಇರುತ್ತೆ. ರಿಲೇಷನಲ್ಲಿ ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ, ಗಂಡನ ಬಗ್ಗೆ, ಎಲ್ಲ ಥರದ್ದು. ಈ 3 ಥರದ ಒತ್ತಡಗಳು ನಾವು ಎಲ್ಲ ಥರದ್ದು ಸೇರಿದ್ರೆ ವರ್ಕಿಂಗ್ ಪ್ಲೇಸ್ ಆಗ್ಬೋದು, ವರ್ಕಿಂಗ್ ಪ್ಲೇಸ್ ಆಗ್ಬೋದು, ಮನೆ ಆಗ್ಬೋದು, ಎಲ್ಲ ಕಡೆ ಈ 3 ಥರದ ಒತ್ತಡ. ಸೊ ಒತ್ತಡ ಇದ್ದಾಗ ಏನಾಗುತ್ತೆ ಅಂದರೆ ಸದಾ ಕಾಲ ನಿಮ್ಮ ಹಾರ್ಟ್ ಬೀಟು ಜಾಸ್ತಿ ಹೊಡ್ಕೊತಾ ಇರುತ್ತೆ. ಸದಾ ಕಾಲ ರೆಸ್ಟೇ ಇಲ್ದಂಗೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇರುತ್ತೆ.
ಮತ್ತೆ ಅದು ಅಪಾಯಕಾರಿ ಅಂತ ನಾವು ಹೇಳ್ತೀವಿ. ಅದರಿಂದನೇ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು, ಆಮೇಲೆ ನಿಮ್ಮ ಡಯಾಬಿಟಿಕ್ ಆಗೋದು. ಡಯಾಬಿಟಿಕ್ ಅಂದರೆ ಬರೀ ಸಕ್ಕರೆ ತಿಂದು ಸಿಹಿ ತಿಂದು ಅಲ್ಲ, ಅದು ಒತ್ತಡ ಯಾರಿಗಿರುತ್ತೆ ಅವ್ರಿಗೆ ಡಯಾಬಿಟಿಕ್, ಅವ್ರಿಗೆ ಫ್ಯಾಮಿಲಿಲಿ ಇಲ್ಲದೆ ಹೋದ್ರೂ ತುಂಬ ಡಿಸಿಪ್ಲಿನ್ ಆಗಿದ್ರು ಡಯಾಬಿಟಿಕ್ ಕಟ್ಟಿಟ್ಟ ಬುತ್ತಿ. ಸೊ ಒತ್ತಡಕ್ಕೂ ಡಯಾಬಿಟಿಕ್ ನೇರ ಸಂಬಂಧ ಇದೆ ಅಂತ ಡೈರೆಕ್ಟ್ ಈಗ ನಾನು ಹೇಳಿದೆ ಅಲ್ವಾ ಯಾವ ರೀತಿ ಸಂಬಂಧ ಅಂದರೆ, ಈಗ ಡಯಾಬಿಟಿಕ್ ಅಂದರೆ ಏನು, ನಿಮ್ಮಲ್ಲಿ ನಿಮ್ಮ ಗ್ಲುಕೋಸ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡೋಕ್ಕಾಗದೇ ಇರೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಅಂತೀವಿ. ಸದಾಕಾಲ ನಮ್ಮ ರಕ್ತದಲ್ಲಿ ಹೈ ಶುಗರ್ ಲೆವೆಲ್ ಇದ್ದಾಗ ಅದು ಇನ್ಸುಲಿನ್ ಅಷ್ಟು ಸೆಕ್ರಿಷನ್ ಇರೋದಿಲ್ಲ, ಅದು ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಡಯಾಬಿಟಿಕ್. ಆಮೇಲೆ ಈ ಯಾವಾಗಲೂ ಹಾರ್ಟ್ ಬೀಟು ಜಾಸ್ತಿ ಆಗ್ತಾ ಇರುತ್ತೆ, ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ನಮಗೆ ಹೃದಯಕ್ಕೆ ಅದು ಡೈರೆಕ್ಟಾಗಿ ಒಂದು ಹೊಡೆತ ಬೀಳುತ್ತೆ. ಮತ್ತು ಇದೆಲ್ಲ ಆದಾಗ ಹಾರ್ಮೋನ್ ಇರುತ್ತಲ್ಲ ನಮ್ಮ ದೇಹದಲ್ಲಿ, ಬೇರೆ ಬೇರೆ ಹಾರ್ಮೋನ್ಸ್ಗಳು, ಟೆಸ್ಟೋಸ್ಟಿರಾನ್ ಆಗ್ಬೋದು, ಆ್ಯಂಡ್ರೋಜನ್ಸು, ಎಸ್ಟ್ರೋಜನ್ನು, ಇದೆಲ್ಲ ವೇರಿ ಆಗುತ್ತೆ. ಸೊ ಮಕ್ಕಳಾಗಲ್ಲ, ಒತ್ತಡದಿಂದನೂ ಬಂಜೆತನ ಬರುತ್ತೆ. ಯಾರಿಗೆ ತುಂಬ ಒತ್ತಡ ಇರುತ್ತೆ ಅಂಥವ್ರಿಗೆ ಮಕ್ಕಳಾಗೋದಿಲ್ಲ, ಬಂಜೆತನ ಬರೋ ಅಂಥದ್ದು. ಈ ಥರದ್ದು ಎಲ್ಲ ಕಾಯಿಲೆಗಳು ನಾವೇನು ಒತ್ತಡ ಜಾಸ್ತಿ ಆದರೆ ತಿನ್ನೋದು ಜಾಸ್ತಿ ಮಾಡ್ತೀವಿ ನಾವು. ಅಲ್ಲ, ಇತ್ತೀಚೆಗೆ ಯುವಜನತೆಯಲ್ಲಿ ಹಾರ್ಟ್ ಅಟ್ಯಾಕ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಅದು ಒತ್ತಡ ಒನ್ ಆಫ್ ದ ಮೇನ್ ರೀಸನ್, ಅದು ಮೇನ್ ಕಾರಣ ಇದೇ ಥರ ಸ್ಟ್ರೆಸ್ಸರ್ಸ್ಗಳು. ಅತಿಯಾಗಿ ಏನೋ ನಮ್ಮ ಲಿಮಿಟ್ ಬಿಟ್ಟು ನಾವು ಇನ್ನೂ ಏನೇನೋ ಮಾಡ್ತೀವಿ, ಅದು ಆವಾಗ ಒತ್ತಡ ಜಾಸ್ತಿ ಇರುತ್ತೆ, ಅದನ್ನ ತಡ್ಕೊಳಕ್ಕಾಗೋದಿಲ್ಲ. ಚೆನ್ನಾಗೇ ಇದ್ದರೂ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂತಾರೆ, ಬಟ್ ಅವ್ರಿಗೆ ಏನು ಒತ್ತಡ ಇತ್ತು ಅಂತ ಗೊತ್ತಿಲ್ಲಲ್ಲ ಯಾರಿಗೂ. ನೋಡೋಕೆ ಚೆನ್ನಾಗೇ ಇರ್ತಾರೆ ಅಲ್ವಾ. ಸುಮಾರು ಜನ ಯಂಗ್ಸ್ಟರ್ಸ್ನ ನಾವು ನೋಡಿದ್ದೀವಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರೋಗಿರೋಂಥದ್ದು. ಬಟ್ ಅವ್ರಿಗೆ ಯಾವ ರೀತಿ ಒತ್ತಡ ಇತ್ತು, ಸಂಬಂಧದಲ್ಲಿತ್ತ, ದುಡ್ಡು ಕಾಸಲ್ಲಿತ್ತ, ಯಾವುದ್ರಲ್ಲಿತ್ತೋ, ಆರೋಗ್ಯದಲ್ಲಿತ್ತ, ಏನೋ ಅವರೊಬ್ರದ್ದೇ ಅಂತಲ್ಲ, ಅವ್ರ ಸುತ್ತಮುತ್ತ ಇರೋದ್ರಲ್ಲೂ ತೊಂದರೆಗಳಾದಾಗ ಇವ್ರ ಮೇಲೂ ನೇರ ಪರಿಣಾಮ ಬೀರುತ್ತಲ್ವ. ಹಾಗಾಗಿ ಈ ಕಾರ್ಟಿಸಾಲ್ ಅನ್ನೋದು ರಿಲೀಸ್ ಆಗುತ್ತೆ ಒತ್ತಡದಲ್ಲಿ. ಅದೇನೆಂದರೆ ಟೆಂಪ್ರರಿ ಆಗಬೇಕು ಅದು. ಅದಕ್ಕೋಸ್ಕರ ಅದನ್ನ ಸ್ಟ್ರೆಸ್ ಹಾರ್ಮೋನ್, ಬ್ಯಾಡ್ ಹಾರ್ಮೋನ್ ಅಂತ ಕರೆಯೋದು. ನಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಗೊತ್ತಿರಬೇಕು. ಕಾರ್ಟಿಸಾಲು ಈಗ ಆಯಿತು ಒತ್ತಡ, ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಮಗೆ ಗೊತ್ತಿದ್ದಾಗೇನಾಗುತ್ತೆ, ನಮಗೆ ಈ ತೊಂದರೆಗಳಿದೆಯಲ್ಲ ಇದೇನೂ ಬರಲ್ಲ. ಹಾಗಾಗಿ ಏನು ಮಾಡ್ತೀವಿ ನಾವು, ಈ ಕಾರ್ಟಿಸಾಲ್ನ ನಾವು ಬ್ಯಾಡ್ ಹಾರ್ಮೋನ್ ಅಂತ ಕರಿತೀವಿ, ಮಿಕ್ಕಿದೆಲ್ಲ ಗುಡ್ ಹಾರ್ಮೋನ್ ಅಂತ ಕರಿತೀವಿ. ಬಟ್ ಯಾವುದು ಬ್ಯಾಡ್ ಯಾವುದು ಗುಡ್ ಅಂತ ಅಲ್ಲ, ಎಲ್ಲದೂ ಬೇಕೇ. ಈಗ ಸ್ಟ್ರೆಸ್, ಈಗ ನಮಗೆ ಕಾರ್ಟಿಸಾಲೇ ರಿಲೀಸ್ ಆಗಲ್ಲ ಅಂದರೆ ಎಷ್ಟು ಬೇಕು ಅನ್ನೋದು ಮುಖ್ಯ, ಮತ್ತು ಅದು ಎಷ್ಟು ಕಾಲದಲ್ಲಿ ಬೇಕು ಅನ್ನೋದು ಬಹಳ ಮುಖ್ಯ. ಈ ಡ್ಯೂರೇಷನ್ ಜಾಸ್ತಿ ಆಗೋದಂಗೆ ತೊಂದರೆ ಆಗುತ್ತೆ. ಹಾಗಾಗಿ ದೇಹದಲ್ಲೇ ಎಲ್ಲ ಇದೆ, ಎಲ್ಲ ಕೆಮಿಕಲ್ಸ್ಗಳು. ಆದರೆ ನಮಗೆ ಅದ್ರ ಬಗ್ಗೆ ಗೊತ್ತಿದ್ದಾಗ ನಾವು ಸ್ಮಾರ್ಟ್ ಆಗಿರಬೇಕು. ಇದ್ರ ಬಗ್ಗೆ ತಿಳುವಳಿಕೆ ಇದ್ದಾಗ ಏನಾಗುತ್ತೆ ಅಂದರೆ, ನಿಮಗೆ ಎಂಥದೇ ದೊಡ್ಡ ಒತ್ತಡ ಆಗಿದ್ರೂ ಶಾರ್ಟ್ ಪೀರಿಯಡಲ್ಲಿ ಮಾಡ್ತೀರಾ, ಬಟ್ ಅದನ್ನು ವಾಪಸ್ ಅದಕ್ಕೆ ಯೂಸ್ಟ್ರೆಸ್ ಡಿಸ್ಟ್ರೆಸ್ ಅಂತೀವಿ. ಯೂಸ್ಟ್ರೆಸ್ ಅಂದರೆ ಖುಷಿಯಾಗಂಥ ಒತ್ತಡ. ಕೆಲವು ಒತ್ತಡ ಖುಷಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ಒತ್ತಡ ಏನಂದರೆ, ಹುಡುಗಿ ನೋಡೋಕೆ ಹೋಗಿರ್ತೀರಾ ಅನ್ನಿ, ಆ ಹುಡುಗನಿಗೆ ಒತ್ತಡ ಇರುತ್ತೆ ಅದು, ಬಟ್ ಖುಷಿ ಕೊಡೋಂಥ ಒತ್ತಡ ಅಲ್ವಾ. ಆಮೇಲೆ ಫಸ್ಟ್ ಡೇ ನೀವು ಕೆಲಸಕ್ಕೆ ಹೋಗಿರ್ತೀರ, ಏನು ಗೊತ್ತಿಲ್ಲ, ಟೆನ್ಷನ್ ಎಲ್ಲ ಆದ್ರೂ ಖುಷಿ ಆಗುತ್ತೆ, ಅದು ಒತ್ತಡ. ಆದರೆ EMI ಕಟ್ಟಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ, ಅದು ಡಿಸ್ಟ್ರೆಸ್. ಅದು ಯೂಸ್ಟ್ರೆಸ್ ಅಂದರೆ ಒಳ್ಳೆಯದು, ಡಿಸ್ಟ್ರೆಸ್ ಅಂತಂದರೆ ಕೆಟ್ಟದದು. ಕೆಟ್ಟದು ಅಂದರೆ ಅದನ್ನ ಒತ್ತಡ ಅಂತ ತಗೊಂಡಾಗ ಕೆಟ್ಟದದು. ಇಲ್ಲ ಅದು ಇದು ನಮ್ಮದು ಡೇ ಟು ಡೇ ಇದರಲ್ಲಿ ನನ್ನ ಜೀವನದಲ್ಲಿ ಬರೋ ಅಂಥದ್ದೇ ಇದು ಅನ್ನೋ ಥರ ಅದನ್ನು ಸ್ವಲ್ಪ ಕ್ಯಾಶುಯಲ್ ಆಗಿ ತಗೊಂಡ್ರೆ ಈ ಕಾರ್ಟಿಸಾಲ್ ಪ್ರಮಾಣನ ಕಮ್ಮಿ ಮಾಡ್ತಾ ಬರ್ಬೋದು. ಅದನ್ನ ಅದಕ್ಕೆ ಬರ್ತದೆ, ನೀವು ಹೇಳಿದ್ರಿ ಕ್ಯಾಶುಯಲ್ ಆಗಿ ತಗೊಂಡ್ರೆ ಅಂತ ಹೇಳಿದ್ರಿ. ಅಂದ್ರೆ ನಮಗೆ ಈ ತರ ಒತ್ತಡ ಉಂಟಾಗುವಂತ ಸಂದರ್ಭದಲ್ಲಿ ನಮ್ಮ ಬುದ್ಧಿಯ ಬಲವನ್ನು ಉಪಯೋಗಿಸಿ ಈ ಹಾರ್ಮೋನ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದನ್ನೇ ಮಾಡಬೇಕು ನಾವು. ಅದೇ ಮಾಡಬೇಕು. ಆ ಒಂದು ಟ್ರಿಕ್ ನಿಮಗೆ ಗೊತ್ತಿದ್ರೆ, ನಿಮಗೆ ಆ ಟ್ರಿಕ್ ಗೊತ್ತಿರಬೇಕು, ನೀವು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಗೊತ್ತಿದ್ರೆ ನಿಮಗೆ ಯಾವುದೇ ಕಾಯಿಲೆನೂ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನಮಗೆ ಯಾರೊಬ್ರು ಬೈತಾ ಇರ್ತಾರೆ, ಬಟ್ ನಾವು ಅದನ್ನ ಇದು ಹಾರ್ಮೋನ್ ಸಮಸ್ಯೆಯಿಂದ ಇಂಬ್ಯಾಲೆನ್ಸ್ ಆಗ್ಬಹುದು ನನಗೆ ಈಗ ಅಂತ ಅಂದ್ಕೊಂಡು ಕೂಲ್ ಆಗಿದ್ರೆ ಹಾರ್ಮೋನ್ ಇದಾಗಲ್ಲ, ಕೂಲ್ ಆಗಿ ಆ ಇಶ್ಯೂನ ಬಗೆಹರಿಸಬಹುದು ಅಂತ ಹೇಳಿ. ಖಂಡಿತ ಖಂಡಿತ. ಆಮೇಲೆ ಅದಕ್ಕೋಸ್ಕರನೇ ಹೇಳೋದು ಸೋಷಿಯಲೈಸೇಷನ್ ತುಂಬಾ ಮುಖ್ಯ. ಅದಕ್ಕೆ ಹೇಳ್ತಾರೆ ನೋಡಿ, ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ, ಫರ್ಗಿವ್ ಮಾಡಿ. ನನ್ನ ಡೆಡ್ಲಿ ಎನಿಮಿನೂ ನೀವು ಫರ್ಗಿವ್ ಏನಕ್ಕೆ ಮಾಡಬೇಕು ಅಂದ್ರೆ ಅವನಿಗೇನು ಉಪಯೋಗ ಇಲ್ಲ, ನಮಗೆ ಉಪಯೋಗ ಆಗುತ್ತೆ. ಅವಾಗೇನಾಗುತ್ತೆ, ನೀವು ಇಲ್ಲ ಅಂತಂದರೆ ಅವನು ಎದುರಿಗೆ ಬಂದಿದ ತಕ್ಷಣ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ ನಿಮಗೆ. ಅವನೇನು ಮಾತಾಡೋದು ಬೇಡ, ಅವನ್ನ ಸುಮ್ಮನೆ ನೀವು ಹಿಂಗೆ ನೋಡಿದ್ರೆ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ನಮಗೆ ತೊಂದರೆ ಆಗ್ತಾ ಇರುತ್ತೆ. ಕಾರ್ಟಿಸಾಲ್ ಮುಖ ಕೆಂಪಾಗೋದು, ಹಾರ್ಟ್ ಬೀಟ್, ಕೆಲವು ಸಲ ನೋಡಿ ಕೆಲವರು ನೋಡಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಮೈ ಬಿಸಿ ಆಗೋದು ಎಲ್ಲ ಆಗುತ್ತಲ್ವಾ. ಅಂದರೆ ಸ್ವಲ್ಪ ನಮಗೆ ತೀರಾ ಆಗದೆ ಇದ್ದವರು ಅಂತಂದಾಗ ಅದರಿಂದ ನಮಗೆ ತೊಂದರೆ ಆಗುತ್ತೆ. ಈಗ ಅದಕ್ಕೆ ಫರ್ಗಿವ್ನೆಸ್ ಅಂತ ಹೇಳ್ತಾರಲ್ವಾ, ಅಯ್ಯೋ ಹಾಳಾಗೋಗ್ಲಿ ಬಿಟ್ಬಿಡಿ ಅಂತೇಳಿ ಅವನ್ನ ಕ್ಷಮಿಸ್ಬಿಟ್ರೆ ಕಾರ್ಟಿಸಾಲ್ ರಿಲೀಸ್ ಆಗಲ್ಲ. ಸೊ ಇದೆಲ್ಲ ಮೈಂಡ್ ಟ್ರಿಕ್ ಗೇಮ್, ಮಂತ್ರ
ಭಾಳ ಟ್ರಿಕ್ಕಿ ಇದೆ ಇದು. ಈ ಟ್ರಿಕ್ಗಳು ಗೊತ್ತಿದ್ದರೆ ಯಾವ ಕಾಯಿಲೆನೂ ಬರಲ್ಲ, ನೀವು ಡಾಕ್ಟ್ರ್ ಹತ್ರ ಹೋಗೋಂಥ ಪ್ರಮೇಯನೇ ಬರೋದಿಲ್ಲ. ಹಾಗಾಗಿ ಇದು ಓವರಾಲ್ ಹೇಳಬೇಕು ಅಂತಂದರೆ ದೇಹದಲ್ಲಿರೋಂಥ ಎಲ್ಲ ಗುಡ್ ಹಾರ್ಮೋನ್ಸನ್ನೇ. ಬಟ್ ಕೆಲವುದು ಬ್ಯಾಡ್ ಯಾವಾಗುತ್ತೆ ಅಂದರೆ ಯಾವುದು ತುಂಬ ಜಾಸ್ತಿ ಆದರೆ ಬ್ಯಾಡ್ ಆಗುತ್ತೆ. ಅಮೃತ ಹೆಚ್ಚಾದರೆ ವಿಷ ಅಂತೀವಲ್ಲ, ಡೋಪಮೈನ್ ಜಾಸ್ತಿ ಆದ್ರೂ ಕೆಟ್ಟದು. ಇಟ್ ಇಸ್ ನಾಟ್ ಗುಡ್ ತುಂಬ ಜಾಸ್ತಿ ಆದರೆ. ಅದೇ ರೀತಿ ಕಾರ್ಟಿಸಾಲು, ಎಪಿನೆಫ್ರಿನು, ನಾನ್ ಎಪಿನೆಫ್ರಿನ್ ಇವೆಲ್ಲ ಬೇಕು ನಮಗೆ. ದೇಹ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಎಲ್ಲ ಬೇಕು. ಆದರೆ ತುಂಬ ದೀರ್ಘಕಾಲದಲ್ಲಿ ಈಗ ಒಂದು ರಬ್ಬರ್ ಬ್ಯಾಂಡ್ನ ನೀವು ಸ್ಟ್ರೆಚ್ ಮಾಡಿ ಮಾಡಿ ಮಾಡ್ತಾ ಹೋದರೆ ಕಟ್ ಆಗುತ್ತದು ಅಲ್ವಾ, ಒಂದು ಲೆವೆಲ್ವರೆಗೂ ಸ್ಟ್ರೆಚ್ ಆಗ್ಬೋದು, ಬಿಯಾಂಡ್ ನೀವು ಅದನ್ನು ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಹಾಗೇನೆ. ಸೊ ಅದನ್ನು ಎಷ್ಟು ಬೇಕಷ್ಟು ನಾವು ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾವ ಕಾಯಿಲೆನೂ ಬರೋದಿಲ್ಲ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಹಾರ್ಮೋನ್ಗಳು ಯಾವ ರೀತಿಯಲ್ಲಿ ಅವರ ಒಂದು ಕೋಪತಾಪಗಳಿರ್ಬೋದು, ಒಟ್ಟಾರೆ ವ್ಯಕ್ತಿತ್ವದ ಮೇಲೆ, ನಡವಳಿಕೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಮತ್ತು ಯಾವ ರೀತಿಯಲ್ಲಿ ಹಾರ್ಮೋನ್ಗಳನ್ನು ಒಂದು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಬೋದು, ನಿಯಂತ್ರಣದಲ್ಲಿ ಇಟ್ಕೊಂಡು ನಮ್ಮ ಒತ್ತಡಗಳನ್ನು ಪರಿಹರಿಸಿಕೊಂಡು ಎಲ್ಲ ರೀತಿಯಾದ ಒಂದು ಸನ್ನಿವೇಶಗಳನ್ನು ಭಾಳ ಹಾರ್ಮೋನೈಸ್ಡ್ ಅಂತ ಹೇಳ್ತಾರಲ್ಲ, ಒಂದು ಸೌಹಾರ್ದಯುತವಾಗಿ ನಾವು ಬಾಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಇಷ್ಟೊತ್ತು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.